ರೈತರು ಇದ್ದಾರೆ, ಬೆಳಗಿಂದ ಉಪವಾಸ ಇದ್ದಾರೆ, ಯಾರು ಕೇಳೋರು ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಮೂಟೆ ಅಂತ ಪ್ರತಿಯೊಬ್ಬರು ಸಿಗಲೇಬೇಕು. ಅದು ಸಿಗೋವರೆಗೂ ನಾವ್ ಇಲ್ಲೇ ಧರಣಿ ಕೂಡ್ತೀವಿ. ಇದು ಸತ್ಯ. ಒಂದು ಮೂಟೆ ಸಿಕ್ಕರು ಸಾಕು ರೈತರಿಗೆ. ಒಂದು ಮೂಟೆ ಸಿಕ್ಕಿದ್ರು ಸಾಕು. ಸ್ಟಾರ್ಟ್ ಮಾಡ್ಕೊಂಡು ನಾಳೆ 350 ರೂಪಾಯಿ, ಇವತ್ತು ಬಂದಿರೋದು 300 ರೂಪಾಯಿ, ನಾಳೆ 350 ಮಾರಕ್ ಮಾಡೋಕ್ಕೋಸ್ಕರ ಗೋಡನ್ಗೆ ಅವ್ರ ಇಚ್ಛೆ ಅಂತ ನಡೆದಿದೆ. ಯೂರಿಯಾಗಾಗಿ ಕಾದು ಕಾದು ಸುಸ್ತಾದ ರೈತಾಪಿ ವರ್ಗ. ಯೂರಿಯಾ ತರ್ತಾ ಇದ್ದ ಲಾರಿ ತಡೆದು ರೈತರ ಆಕ್ರೋಶ. ಪ್ರಜಾಶಕ್ತಿ ಟಿವಿ ವರದಿ ಮಾಡ್ತಿದ್ದಂತೆ ಯೂರಿಯಾ ಹಂಚಿಕೆ. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಯೂರಿಯಾ ಮತ್ತು ಗೊಬ್ಬರದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇತ್ತ ಯೂರಿಯಾ ಗೊಬ್ಬರದ ಕೊರತೆ ನೀಗಿಸುವಂತೆ ರಾಜ್ಯಾದ್ಯಂತ ರೈತರು ಪ್ರತಿಭಟನೆಗಳನ್ನ ಮಾಡುತ್ತಿದ್ದಾರೆ. ಆದರೂ ಇಂದಿಗೂ ಈ ಯೂರಿಯಾ ಕೊರತೆಯ ಸಮಸ್ಯೆ ಬಗೆಹರಿದಿಲ್ಲ. ಇತ್ತ ತುಮಕೂರು ಜಿಲ್ಲೆಯಲ್ಲಿಯೂ ಯೂರಿಯಾ ಸಮಸ್ಯೆ ಇದ್ದು ರೈತರು ಬೆಳೆದ ಬೆಳೆಗೆ ಯೂರಿಯಾ ಸಿಗದೆ ಬೆಳೆಗಳು ನಾಶವಾಗಿ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಅತ್ತ ಚಿಕ್ಕನಾಯಕನಹಳ್ಳಿಯಲ್ಲಿಯೂ ಹಲವು ದಿನಗಳಿಂದ ಯೂರಿಯಾ ಕೊರತೆ ಕಾಡ್ತಾ ಇತ್ತು. ಇದೇ ಕಾರಣಕ್ಕೆ ಇಂದು ಯೂರಿಯಾ ತುಂಬಿದ್ದ ಲಾರಿ ಬರ್ತಿದ್ದಂತೆ ಲಾರಿ ತಡೆದು ರೈತರು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರಿನಲ್ಲಿ ರೈತಾಪಿ ವರ್ಗಕ್ಕೆ ಯೂರಿಯಾ ಕೊರತೆ ದೊಡ್ಡ ತಲೆನೋವಾಯಿತು. ಇಂದು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಮುಸ್ತಫಾ ಟ್ರೇಡರ್ಸ್ ಅಂಗಡಿಗೆ ಬೀಗ ಹಾಕಲಾಗಿತ್ತು. ಬೆಳಗ್ಗೆ ಲಾರಿ ಮೂಲಕ ಬಂದಿದ್ದ ಯೂರಿಯಾ ಚೀಲಗಳನ್ನ ರೈತರು ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. 200 ಚೀಲ ಯೂರಿಯಾ ಬಂದಿದ್ರೂ ಅಗತ್ಯವಿದ್ದದ್ದು 100 ಚೀಲಗಳು. 300ರಿಂದ 400ರಷ್ಟು ರೈತರು ಸಾಲಿನಲ್ಲಿ ನಿಂತು ನಿರೀಕ್ಷಿಸ್ತಾ ಇದ್ದ ದೃಶ್ಯ ಕಂಡುಬಂದಿತ್ತು. ರೈತರು ತಮ್ಮ ಬೆಳೆಗಳಿಗೆ ತುರ್ತು ಅಗತ್ಯವಿದೆ ಎಂದು ಅಳಲನ್ನ ತೋಡ್ಕೊಂಡ್ರು. ತಮ್ಡಿಹಳ್ಳಿ ಹುಳಿಯಾರ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 4. ಏನಕ್ಕೆ ಬಂದಿದೆ ಇಲ್ಲಿಗೆ? ಗೊಬ್ಬರ. ಯಾವಾಗಿಂದ ಕೂತಿದ್ದಿ ಇಲ್ಲಿ? ಬೆಳಗ್ಗೆ 6 ಗಂಟೆಯಿಂದ. ತಿಂಡಿ ಏನಿಲ್ಲ ಸರ್. ಎಷ್ಟು ಚೀಲ ಬೇಕು? ಒಂದೊಂದು ಮೂಟೆ ಕೊಡ್ತೀವಿ ಅಂತ ಹೇಳ್ಯಾರೆ. ಅದಕ್ಕೆ ಬಂದು ಕುಂತಿದ್ವಿ ಜನ ಎಲ್ಲ. ಇದು ಫಸ್ಟ್ನೇ ಸಲನ ಎಷ್ಟನೇ ಸಲ ತಾಂತಾ ಇರೋದು? ಫಸ್ಟ್ನೇ ಸಲ. ತಾಂಡಲ್ಲಿ ವರ್ಷ ಇಲ್ಲ ಕೊಟ್ಟಿಲ್ಲ ಸರ್. ಈಗ ಎಷ್ಟು ಮೂಟೆ ಬೇಕು ನಿನಗೆ? ನನಗೆ 3 ಮೂಟೆ ಬೇಕು ಸರ್. ಏನ್ ಹೇಳ್ತಾವ್ರ ಇಲ್ಲಿ? 1 ಮೂಟೆನೂ ಕೊಡ್ತಿಲ್ವಲ್ಲ. ಇಲ್ವೆಲ್ಲ ನಮ್ಮ ಹುಳಿಯಾರು ಹೋಗ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಮೂಟೆ ಅಂತ ಪ್ರತಿಯೊಬ್ಬರಿಗೂ ಸಿಗಲೇಬೇಕು. ಅದು ಸಿಗೋವರೆಗೂ ನಾವ್ ಇಲ್ಲೇ ಧರಣಿ ಕೂಡ್ತೀವಿ. ಇದು ಸತ್ಯ. ಏನೇ ಬಂದ್ರು ತಡೆ ಹಿಡಿತೀವಿ. ಯಾವ ಊರು? ನಮ್ ತಮ್ಡಿಹಳ್ಳಿ ಗೊಲ್ರಟ್ಟಿ. ನಮಗೆ ಬೇಕು. ನಮ್ಮ ಮಟ್ಟಿ 400 ಮನೆ ಗ್ರಾಮ, 800 ಮೂಟೆ ಗೊಬ್ಬರ ಬೇಕು. ನಿನಗೆ ಎಷ್ಟು ಮೂಟೆ ಬೇಕು? ನನಗೆ 2 ಮೂಟೆ ಬೇಕು. ಈಗ ಇಲ್ಲಿ ಏನಂತವ್ರ ಇಲ್ಲಿ ಸ್ಟಾಕ್ ಮಾಡಿ ತಂದ್ಬಿಟ್ಟು ಗೋಡನ್ಗೆ ಹಾಕೊಂಡ್ಬಿಟ್ಟು ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ನಾಳೆ 350 ರೂಪಾಯಿ, ಇವತ್ತು ಬಂದಿರೋದು 300 ರೂಪಾಯಿ, ನಾಳೆ 350 ಮಾರಕ್ ಮಾಡೋಕ್ಕೋಸ್ಕರ ಗೋಡನ್ಗೆ ಹಾಕಿ ಅವ್ರ ಇಚ್ಛೆ ಅಂತ ನಡೆದಿದೆ. ಯಾವಾಗಾದ್ರೂ ಮಾರವ್ರ ಹಂಗೆ ಮಾರಿದ್ದಾರೆ. ಹೋದ ವರ್ಷ 320 ರೂಪಾಯಿ. ಓಕೆ ಸರ್. ಇವತ್ತು ಬೆಳಗ್ಗೆನು 330 ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ನಮ್ಮ ಟೈಮ್ಗೆ ಕೊಟ್ಟಿದ್ದಾರೆ. 330 ರಂಗೆ. ಮಾಮೂಲಿ ಏನ್ ರೇಟ್ ತಗೊಂತಾರೆ? 300 ರೂಪಾಯಿ ತಗೊಂಡಿದ್ದಾರೆ. 330 ತಾಂಡವ್ರೆ. 330 ತಗೊಂಡಿದ್ದಾರೆ. ಪ್ರೂಫ್ ಐತಾ? ಕಂಡು ಎಲ್ಲರೂ ನೋಡಿದೀವಿ. ನೀನ್ ನೋಡಿದ್ಯಾ? ನಾನು ನೋಡಿದೀನಿ. ಎಷ್ಟು ಕೊಟ್ರ ಅವರು? ಈಗ ನಿಮ್ಮ ಮುಂದೆ ಎಷ್ಟು ಕೇಳ್ತಾವ್ರ ಇವಾಗ? ಗೊಬ್ಬರವೇ ಕೈ ಸಿಗ್ತಿಲ್ಲ. ಈಗ ಯಾವಾಗಿಂದ ಗೊಬ್ಬರ ಕೊಡ್ತೀವಿ ಅಂದವ್ರೆ? ಬೆಳಗ್ಗೆನೆ ಕೊಡ್ತೀವಿ ಅಂತ ಹೇಳಿದ್ರು. ಬೆಳಗ್ಗಿಂದ ಕ್ಯೂ ಅಲ್ಲಿ ನಿಂತಿರೋದು. ಇಲ್ಲಿವರೆಗೆ ಕ್ಯೂ ನಿಂತಿದೀವಿ ನಾವು. ಈಗ ಇಲ್ಲಿವರೆಗೆ ಕ್ಯೂ ನಿಂತಿದ್ದು ಜನ ಕ್ಯೂ ನಿಂತ್ಕೊಂತಿದ್ರು. ಅವ್ರು ಬರೋದು ಹೋಗೋದು ಇದ್ ಮಾಡಿ ಸಾಯಂಕಾಲ 5:30 6 ಗಂಟೆ ಮಾಡ್ಕೊಂಡ್ಬಿಟ್ಟು ನಮ್ಮನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟು ಅವ್ರು ಒಳಗೆ ಗೋಡನ್ಗೆ ಹಾಕೊಂತಾರೆ. ಈ ಊಟ ತಿಂಡಿ ಮಾಡಿದಿರ? ಮಾಡಿಲ್ಲ. ಏನು ಮಾಡಿಲ್ಲ. ಬಂದು ಡೋರ್ ತೆಗೆ ಹೋಗ್ತಾರೆ. ಅವಾಗ ತಿನ್ನೋದ್ ಬಿಟ್ಟು ಮತ್ತೆ ಬಂದು ಕ್ಯೂ ನಿಂತ್ಕೋಬೇಕು. ಅಂದ್ರೆ ನೀವು ತಿಂಡಿ ತಿನ್ನಕ್ ಆ ಕಡೆ ಹೋದ್ರೆ ಮತ್ತೆ ಅವ್ರು ಬರ್ತಾರೆ. ಯಾಕೆ ಹಂಗ್ ಮಾಡ್ತಾವ್ರೆ? ಬಂದು ಹೋಗಿ ಮಾಡ್ತಿದ್ದಾರೆ.
ರೈತರು ಬಂದು ಉಳಿಯಾರಿಗೆ ಯೂರಿಯಾ ಕೊಡ್ತಾ ಇಲ್ಲ, ಲಾರಿಲಿ ಇದ್ರು ಅನ್ಲೋಡ್ ಮಾಡ್ತಾ ಇಲ್ಲ. ಗಾಡಿ ಬೇರೆ ಕಡೆ ಕಳ್ಸೋದ್ರು, ರೈತರು ನಿಲ್ಸಿದ್ದಾರೆ. 7 ಗಂಟೆ ಲಾರಿ ಇದೆ, ಬೇರೆ ಕಡೆ ಡಂಪ್ ಮಾಡೋರದ ರೈತರು ತಡೆಯೋದ್ರಿಂದ ಲಾರಿ ಇಲ್ಲೇ ಯೂರಿಯಾ ಲೋಡ್ ಆಗಿ ನಿಂತಿದೆ. ಅದನ್ನ ಇಲ್ಲಿ ರೈತರು ಇದಾರೆ, ಬೆಳಗಿಂದ ಉಪವಾಸ ಇರೋರು ಇದಾರೆ, ಯಾರು ಕೇಳೋರಲ್ಲ. ನಮ್ ನಂದಿಹಳ್ಳಿ ಸರ್, ನಂದಿಹಳ್ಳಿ ನಂದಿಹಳ್ಳಿ. ಎಷ್ಟು ಮೂಟೆ ಬೇಕು ಗೊಬ್ಬರ ಸರ್? ನಮ್ಗೆ 1 ಮೂಟೆ ಸಿಕ್ಕರು ಸಾಕು ರೈತರಿಗೆ. ಇನ್ನು ಇದೇ ವೇಳೆ ಯೂರಿಯಾ ಕೊಳ್ಳಲು ಬಂದಿದ್ದ ಕೆಲ ರೈತರುಗಳಲ್ಲಿಯೇ ಜಗಳ ಕೂಡ ನಡೆಯಿತು. ನಾವು ಮೊದಲು ಬಂದಿದ್ದು ಕೊಡೋ ತನಕ ವೆಯ್ಟ್ ಮಾಡಿ, ಹೀಗೆ ಹಲವು ರೀತಿಯಲ್ಲಿ ರೈತರಲ್ಲಿಯೇ ಮಾತಿನ ಚಕಾಮಕಿ ಕೂಡ ನಡೆಯಿತು. ಅಂಗಡಿಯ ಮಾಲೀಕರು ಹಬ್ಬದ ಕಾರಣದಿಂದ ಮಧ್ಯಾಹ್ನದ ನಂತರ ಬೀಗ ತೆಗಿತೇವೆ ಎಂದು ತಿಳಿಸಿದ್ರು. ಇನ್ನು ಅಸಮಾಧಾನಗೊಂಡ ರೈತರ ಆಕ್ರೋಶ ಕೂಡ ಹೆಚ್ಚಿತ್ತು. ವಿಷಯ ತಿಳಿದು ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಗಾರ ಸ್ಥಳಕ್ಕೆ ಧಾವಿಸಿ ಸುದ್ದಿ ಮಾಡಲು ಮುಂದಾದ್ರು. ಸುದ್ದಿ ಮಾಡ್ತಿದ್ದಂತೆ ಎಚ್ಚೆತ್ತ ಅಂಗಡಿ ಮಾಲೀಕರು ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಯೂರಿಯಾವನ್ನ ಹಂಚಿಕೆ ಮಾಡಿದ್ರು. ಇದೇ ವೇಳೆ ನಮಗೆ ಸಾಕಷ್ಟು ಯೂರಿಯಾ ಸಿಗದಿದ್ದರೆ ಬೆಳೆಗೆ ನಷ್ಟ ಖಚಿತ ಎಂದು ರೈತರು ಆತಂಕವನ್ನ ಕೂಡ ಹೊರಹಾಕಿದ್ರು. ನಾವು ಗೊಬ್ಬರ ತಗೊಳಕ್ ಬಂದಾಗ ಫಸ್ಟ್ ರೇಷನ್ ಕೇಳಿದ್ರು, ರೇಷನ್ ಕಾರ್ಡ್ ಕೇಳಿದ್ರು. ಯಾಕೆ ಕೇಳಿದ್ರು ಅಂತಂದ್ರೆ ಎಲ್ಲ ಪ್ರತಿ ಒಂದು ಕಾರ್ಡ್ ಇದ್ದರು ಎಲ್ಲರೂ 4-5 ಜನ ಬಂದು ನಿಂತ್ಕೊಂತಾರೆ. ಒಂದು ಮನೆ ಒಂದು ಕಾರ್ಡ್ ನಂಬರ್ ಅಂತ ಕೇಳಿದ್ರು. ಸರ್ಕಾರದಾಗ ಎಲ್ಲರೂ ನಡೆದಿದ್ಯಾ? ಇಲ್ಲ. ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಬದಲು ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎರಡನ್ನೂ ಕೇಳ್ತೀವಿ. ಆಯ್ತು. ಗೂಬೆಹಳ್ಳಿ ಏನಕ್ಕೆ ಬಂದಿದ್ಯಾ? ಎಷ್ಟೊತ್ತಿಂದ ಕೂತಿದ್ಯಾ? ಏನ್ ಹೇಳ್ತಾವ್ರೆ? ಏನಕ್ಕೆ ಬೇಕು ಗೊಬ್ಬರ ನಿನಗೆ? ರಾಗಿಗೆ ಹಾಕಕ್ಕೆ ಗೊಬ್ಬರ ಇಲ್ಲ. ಯೂರಿಯಾ ತಿಂಡಿ ತಿಂದಿದೀಯಾ? ತಿಂಡಿ ಮತ್ತು ಉಪವಾಸನೆ ಕೂತಿದೀಯಾ? ವಯಸ್ಸಾದರೂ ಕೇಳಲ್ಲ, ಮಕ್ಕಳು ಕೇಳ್ತಾ ಇಲ್ಲ. ಆ ತರ ನಡೆಸ್ತಾ ಇದಾರೆ ಇಲ್ಲಿ. ಏನು ಗೊತ್ತಿಲ್ಲ, ಇಲ್ಲ ಕೊಡ್ತೀವಿ ಇಲ್ಲ ಕೊಡಲ್ಲ ಅನ್ಬೇಕು. ಅವರೇ ಮಾಡಿ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.